ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ವಾ ಅನ್ನುವಂಥ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ. ಸಾಕಷ್ಟು ಜನ ಪೆಟ್ರೋಲ್ ಬಂಕ್ಗಳಿಗೆ ಹೋಗೋ ಮೂಲಕ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಬಹುತೇಕ ಕಡೆ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಜನ ಮುಂದಾದಾಗ ಆತಂಕದ ವಾತಾವರಣ ನೋಡೋದಕ್ಕೆ ಸಿಗುತ್ತೆ. ನಿಜಕ್ಕೂ ಸಿಗಲ್ವಾ ಅಂತ ಧಾರವಾಡದಲ್ಲಿ ಪೆಟ್ರೋಲ್ಗಾಗಿ ಮಾರಾಮಾರಿನೇ ನಡೆದು ಹೋಗಿದೆ ಅಂತೆ ನೋಡಿ. ಪೆಟ್ರೋಲ್ ಸಿಗಲ್ಲ ಎಂಬ ವದಂತಿಯಿಂದ ನೂಕುನುಗ್ಲು ಉಂಟಾಗಿದೆ. ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಅಂತ ಬಂದವರ ಮಧ್ಯೆ ಕಿತ್ತಾಟ ಆಗಿ ಹೋಗಿದೆ. ನಾ ಮುಂದು ತಾ ಮುಂದು ಅನ್ನೋದ್ರಲ್ಲಿ ಇಬ್ಬರು ಯುವಕರ ಮಧ್ಯೆ ಪೆಟ್ರೋಲ್ಗಾಗಿ ಮಾರಾಮಾರಿ ನಡೆದು ಹೋಗಿದೆ ಧಾರವಾಡದಲ್ಲಿ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೂಡಲೇ ಇಬ್ಬರ ಜಗಳವನ್ನ ಸಾರ್ವಜನಿಕರೇ ಸೇರಿ ಬಿಡಿಸಿದ್ದಾರಂತೆ. ನಾ ಮುಂದು ತಾ ಮುಂದು ಅಂತ ನೂಕುನುಗ್ಲು ಉಂಟಾದಾಗ ಆಗಿರುವ ಗಲಾಟೆ ಪೆಟ್ರೋಲ್ ಬಂಕ್ನಲ್ಲೇ ಮಾರಾಮಾರಿ ಆಗಿ ಹೋಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಇಡೀ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ. ಬಟ್ ಯಾರು ವದಂತಿ ಹಬ್ತಾ ಇದ್ದಾರೋ ಗೊತ್ತಿಲ್ಲ. ವದಂತಿಗಳಿಗೆ ಕಿವಿ ಕೊಟ್ಟು ಪೆಟ್ರೋಲ್ ಡೀಸೆಲ್ ಸಿಗಲ್ವಾ ಅಂತ ಒಂದೇ ಸಲಕ್ಕೆ ಪೆಟ್ರೋಲ್ ಬಂಕ್ ಮೇಲೆ ಮುಗಿ ಬೀಳೋ ಮಟ್ಟಿಗೆ ಜನ ಬರ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೇಕು ಅಂತ. ನಿಜಕ್ಕೂ ನಮ್ಮಲ್ಲಿ ಅಭಾವ ಇದೆಯಾ? ಸಿಗ್ತಾ ಇಲ್ವಾ ಜನಕ್ಕೆ ಪೆಟ್ರೋಲ್ ಡೀಸೆಲ್? ಈ ಪ್ರಶ್ನೆ ಇದೆ. ಬಟ್ ಬಹುತೇಕ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸ್ಪಷ್ಟೀಕರಣ ಕೊಡ್ತಾ ಇರೋ ಪ್ರಕಾರ ವದಂತಿ ಇದು. ಕೆಲವರು ವದಂತಿ ಹಬ್ಬಿಸ್ತಿದ್ದಾರೆ, ನಮ್ಮಲ್ಲಿ ಸ್ಟಾಕ್ ಇದೆ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ.